ಹಾಗೆ ಎಂಟನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 4ರಲ್ಲಿರೋದ್ರಿಂದ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಗಣ್ಯ ವ್ಯಕ್ತಿ, ಅದು ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ರಾಜಕೀಯ ಒಂದೇ ಅಂತಲ್ಲ, ಪಾಪ್ಯುಲರ್ ಆಗಿರ್ತಕ್ಕಂಥ ಒಬ್ಬ ನಾಯಕ, ಪಾಪ್ಯುಲರ್ ಆಗಿರ್ತಕ್ಕಂಥ ಇಂಡಸ್ಟ್ರಿ ವೆಟರನ್ನು ಸಾವನ್ನು ಹೊಂದಿ, ಯಾಕಂದ್ರೆ ಇದು 2-3 ವರ್ಷದ ಹಿಂದೆ ಒಂದು ಬಂದಿತ್ತು, ಲಾಸ್ಟ್ ಇಯರ್ ಅಷ್ಟು ಬರಲಿಲ್ಲ, ಅದಕ್ಕಿಂತ ಮುಂಚೆನೂ ಒಂದು ಬಂದಿತ್ತು, ಲಾಸ್ಟ್ ಇಯರ್ ಯಾವುದು ಬಂದಿರಲಿಲ್ಲ ಮೇಜರ್ ಆಗಿ. ಈ ಇಯರ್ ಒಂದು ಮೇಜರ್ ಹೆಡ್ಲೈನ್ಸ್ ಆಗುತ್ತೆ, ಯಾಕಂದ್ರೆ ಅಷ್ಟಮಾಧಿಪತಿ ಚತುರ್ಥದಲ್ಲಿ ಬಂದಾಗ ಡೆತ್ ರೇಟು ಸ್ವಲ್ಪ ಈ ವರ್ಷ, ಈ ಸಂವತ್ಸರ ಅತಿ ಹೆಚ್ಚಾಗಿ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ವಿಶೇಷ ಏನು ಅಂತಂದ್ರೆ, ಸಮುದ್ರದ ಆಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಖನಿಜಗಳು, ವಿಶೇಷವಾಗಿರ್ತಕ್ಕಂಥ ಹೊಸ ವಿಚಾರಗಳನ್ನ, ಫೈಂಡಿಂಗ್ಸ್ ನ ತಗೊಂಡ್ಬರ್ತಾರೆ. ಅಂಡರ್ ಸಿಯಲ್ಲಿ ಹೊಸದು ಏನೋ ಒಂದು ಸಿಕ್ತು ಅನ್ನೋದು ಬರ್ತಕ್ಕಂಥದ್ದು ಒಂದು ನ್ಯೂಸ್ ಆಗುತ್ತೆ. ಅಂಡರ್ ಸಿಯಲ್ಲಿ ಇಂತಿಂತ ವಿಚಾರಗಳು, ಇಂತಿಂತ ಖನಿಜಗಳಿದೆ, ಇಂದು ಹೊಸದಿದೆ ಅಂತ ಏನೋ ಒಂದು ಬರ್ಬೋದು. ಅಥವಾ ಒಂದು ಪೆಟ್ರೋಲೋ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲೋ ಒಂದು ಜಾಗದಲ್ಲಿ ನಮ್ಮ ಭಾರತ ಸುತ್ತದಲ್ಲಿ ಸಿಗ್ತಕ್ಕಂಥ ಚಾನ್ಸಸ್ಸು, ಏನಾದ್ರು ನ್ಯೂ ಫೈಂಡಿಂಗ್ಸು ಸಿಗ್ತಕ್ಕಂಥದ್ದು ಅತಿ ಹೆಚ್ಚಾಗಿದೆ. ಸಾಮಾನ್ಯ ಜನಗಳು ಆನ್ಲೈನ್ ಫ್ರಾಡ್ಗೆ ಅತಿ ಹೆಚ್ಚು ಬಲಿಯಾಗ್ತಾರೆ. ಸ್ವಲ್ಪ ಕೇರ್ಫುಲ್ ಇಂದ ಇರಬೇಕು. 8ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಮೈಂಡ್, ಅದು 4ನೇ ಮನೆಯಲ್ಲಿ ಗುರುವಿನ ಸ್ಥಾನದಲ್ಲಿ ಜಲತತ್ವದಲ್ಲಿ ಕೂತ್ಕೊಂಡು ಮೈಂಡ್ ಸ್ವಲ್ಪ ಕಲುಷಿತ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ 4ರಲ್ಲಿರೋದು, 4ರಲ್ಲಿ ರಾಹು ಕೂಡ ಇರ್ತಕ್ಕಂಥದ್ದು, ಇವೆಲ್ಲವೂ ನಾವು ನೋಡಿದಾಗ ಅರ್ಥಕ್ವೇಕ್ ಮತ್ತೆ ಸುನಾಮಿ ಭಾರತದಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಹೊರದೇಶದಲ್ಲೂ ಕೆಲವು ಕಡೆ ಆಗುತ್ತೆ. ಆಲ್ರೆಡಿ ಕೆಲವು ಇವತ್ತು ನಿನ್ನೆ ಬೆಳಿಗ್ಗೆ ಆಗಿದೆ. ಇನ್ನು ಹೆಚ್ಚಾಗಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ರಾಹು ಜಲತತ್ವದಲ್ಲಿ ಕೂತಿರೋದ್ರಿಂದ, ಹಾಗೆ 3ನೇ ಮನೆಯಲ್ಲಿ ಶನಿ ಮತ್ತೆ ಮಂಗಳ ಕೂತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಇದೆ. 10ನೇ ಮನೆಯಲ್ಲಿ ಕೇತು ಕೂತ್ಕೊಂಡಿರೋದ್ರಿಂದನೂ ಅದರ ಎಫೆಕ್ಟ್.